ನಮ್ಮ ಲೈಫ್ನಲ್ಲಿ ನಾವು ಮಾಡೋ ಎಷ್ಟೋ ಜರ್ನಿಗಳಲ್ಲಿ ಕೆಲವೊಂದು ಜರ್ನಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಉಳ್ಕೊಂಡಿರುತ್ತೆ. ಅಂಥ ಒಂದು ಎಪಿಕ್ ಜರ್ನಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸರ್ವರಿಗೂ ಶುಭೋದಯ. ಇವತ್ತು ತಡಿಯಾಂಡಮೂಲ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಸ್ವಲ್ಪ ಡಿಲೇ ಆಯಿತು. ಬೆಳಗ್ಗೆ 6 ಗಂಟೆ 6:30 ಹಾಗೆ ಹೊರಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ನಿದ್ದೆಯಿಂದ ಬೇಗ ಎದ್ದೊಳಕ್ಕಾಗದೆ ಟೈಮ್ ಲೇಟ್ ಆಯಿತು. 8:30 ಆಗಿದೆ. ಸೊ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ತಿಂಡಿ ನಡೀತಾ ಇದೆ. ತಿಂಡಿ ನೋಡಿ ಹೇಗೆ ನಡೀತಾ ಇದೆ ಅಂತ ನಿಮಗೆ ತೋರಿಸ್ತೀನಿ. ಪ್ರೀತಿ ಉಕ್ಕಿ ದೋಸೆ ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ದೋಸೆ ಆ್ಯಂಡ್ ದೋಸೆ ಮಾಡೋ ಭಟ್ರು ತಿಂತಾರೋರು. ಆಲ್ರೆಡಿ ಅವಲಕ್ಕಿ ಎಲ್ಲ ಪ್ಯಾಕ್ ಆಗಿದೆ. ನಾವು ತಿಂತಾ ಇದ್ದೀವಿ ಐಡಿ ದೋಸೆ ಜೊತೆಗೆ MTR ಪನ್ನೀರ್ ಬಟರ್ ಮಸಾಲ. ಸೊ ತಿಂಡಿ ಮುಗಿಸ್ಕೊಂಡು ನಾವು ಹೋಗ್ತೀವಿ ಆ ಪೀಕ್ಗೆ. ವೆದರ್ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ದೋಸೆ, ಈ ವೆದರಲ್ಲಿ ಬಿಸಿ ಬಿಸಿ ದೋಸೆ ಚೆನ್ನಾಗಿ ಆಗ್ತಾರಲ್ಲ. ದೋಸೆ ಚೆನ್ನಾಗಿ ಆಗ್ತಾರೆ. ತಡಿಯಾಂಡಮೋಲ್ ಕರ್ನಾಟಕದ 3ನೇ ಹೈಯೆಸ್ಟ್ ಪೀಕ್. ಬೆಂಗಳೂರಿಂದ 260 ಕಿಲೋಮೀಟ್ರ್ ಆಗುತ್ತೆ. ಮಡಿಕೇರಿಯಿಂದ 41 ಕಿಲೋಮೀಟ್ರ್ ಆಗುತ್ತೆ. ತಡಿಯಾಂಡಮೋಲ್ ಅಂದರೆ ಕೂರ್ಗ್ ಭಾಷೆಯಲ್ಲಿ ತಡಿ ಅಂದರೆ ಎತ್ತರವಾದ, ಮೋಲ್ ಅಂದರೆ ಬೆಟ್ಟ. ಸೊ ತಡಿಯಾಂಡಮೋಲ್ ಎತ್ತರವಾದ ಬೆಟ್ಟ, ತಡಿಯಾಂಡಮೋಲ್ ಹಿಲ್ಸ್. ಸೊ ಅದನ್ನು ಟ್ರೆಕ್ ಮಾಡೋಕ್ಕೆ ನಾವು ಬೆಳಗ್ಗೆ ಹೋಗಿದ್ರೆ ಆ ಥರ ವ್ಯೂ ಎಲ್ಲ ಕಾಣಿಸ್ತಾ ಇತ್ತು. ಬಟ್ ನೋಡೋಣ ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ. ನಿನ್ನೆ ಕೆಬ್ಬೆ ಹಿಲ್ಸ್ಗೆ ಹೋದಾಗ ಅಲ್ಲಿ ಆನೆ ಕಾಟ ಇದೆ, ಬಿಡಲ್ಲ ಅಂತ ಹೇಳಿದ್ರು ಟ್ರಕ್ಗೆ. ಅಲ್ಲೇ ವಿಚಾರಿಸ್ದೆ ತಡಿಯಾಂಡಮೋಲ್ ಬಿಡ್ತಾರಾ ಇಲ್ವಾ ಅಂತ. ಇಲ್ಲ ಸರ್, ನೀವು ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬೇಕು ಅಂತ. ಇಲ್ಲಿಂದ ಒಟ್ಟು 6 ಕಿಲೋಮೀಟ್ರ್ ಆಗುತ್ತೆ. ಸೊ ಮಧ್ಯದಲ್ಲಿ ನಮಗೆ ಒಂದು ಫಾರೆಸ್ಟ್ ಆಫೀಸ್ ಸಿಗುತ್ತೆ. ಫಾರೆಸ್ಟ್ ಆಫೀಸಲ್ಲಿ ದುಡ್ಡು ಪೇ ಮಾಡಿ ಅದೇನು ಪ್ರೋಸೆಸ್ ಇದೆ ಅಂತ ನಾನು ಅಲ್ಲಿ ಹೇಳ್ತೀನಿ. ಸೊ ಪೀಕ್ ಹೋಗೋದಕ್ಕೆ ಬರೋದಕ್ಕೆ ಅಪ್ರಾಕ್ಸಿಮೇಟ್ಲಿ 4 ಅವರ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಮಧ್ಯದ ದಾರಿ ತನಕ ಜೀಪ್ ಫೆಸಿಲಿಟಿ ಅವೈಲಬಲ್ ಇದೆ. ಬೇಕು ಅಂದರೆ ಜೀಪಲ್ಲಿ ಹೋಗ್ಬೋದು. ಬರೋದೇ ಇದೆಯಂತೆ, ಹೋಗೋದೇ ಇದೆಯಂತೆ. ವಾಕ್ ಮಾಡ್ಕೊಂಡು ಟ್ರಕ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅನ್ನೋದು ನಮ್ಮ ಮನಸ್ಸಲ್ಲಿರೋದು. ಇನ್ನೊಂದೇನು ಅಂದರೆ ಅಲ್ಲಿ ಹೋದಾಗ ಊಟ ತಿಂಡಿ ಏನೂ ಸಿಗಲ್ಲ. ಬಟ್ ಒಂದು ಕಡೆ ಸಿಗುತ್ತೆ. ಬಟ್ ಈ ಟೈಮ್ ಗೊತ್ತಲ್ಲ, ಹೊರಗಡೆ ತಿನ್ನೋದು ಬೇಡ ಅಂತೆಲ್ಲ ನಾವೇ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಸೊ ಬಾಕ್ಸಲ್ಲಿ ಭಟ್ರು ಅವಲಕ್ಕಿ ಹಾಕಿದ್ದಾರೆ. ಹಾಗೆ ಕುಡಿಯೋದಕ್ಕೆ ನೀರು ಅಫ್ಕೋರ್ಸ್ ಬೇಕೇ ಬೇಕು. ಅಲ್ಲಿ ಏನೂ ಸಿಗಲ್ಲ, ಆ್ಯಕ್ಸಸ್ ಇಲ್ಲ. ಸೊ ನೋಡೋಣ ಹೇಗಾಗುತ್ತೆ ತಡಿಯಾಂಡಮೋಲ್ ಟ್ರೆಕ್ಕಿಂಗ್. ನಮ್ಮ ಜೊತೆ ಜಾಯ್ನ್ ಆಗಿ. ಇಲ್ಲಿನ ರೋಡ್ ಪರಿಸ್ಥಿತಿ ಈ ಥರ ಇದೆ. TT ಅಂತ ವೆಹಿಕಲ್ಸ್ ಬರೋದಕ್ಕಾಗಲ್ಲ. ಸೊ ಇಲ್ಲೇ ಮಿಸ್ಟಿ ವುಡ್ಸ್ ಅಂತ ಒಂದು ರೆಸಾರ್ಟ್ ಇದೆ. ಅಲ್ಲಿ ಈ TT ಕಾರು ಎಲ್ಲ ಪಾರ್ಕ್ ಮಾಡಿ ನೀವು ಬರಬೇಕು. ಇನ್ನು ಡ್ರೈವಿಂಗ್ ಸ್ಕಿಲ್ಸ್ ಚೆನ್ನಾಗಿದ್ದು ಕಾರ್ನ ರಿಸ್ಕಲ್ಲಿಡ್ತೀನಿ ಅನ್ನೋದಾದರೆ ನೀವು ಆಲ್ಮೋಸ್ಟ್ ಅರ್ಧದ ತನಕ ನಿಮ್ಮ ಕಾರ್ನ ತೊಗೊಂಡು ಹೋಗ್ಬೋದು. ಅದೂ ಇಲ್ಲ ಅಂದರೆ ಜೀಪ್ ರೆಂಟ್ ಮಾಡಬಹುದು. ಒಂದು ಸೈಡ್ಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. 500 ರೂಪಾಯಿ ಅಂದರೆ ಪರ್ ಪರ್ಸನ್ ಅಲ್ಲ, ಪರ್ ಟ್ರಿಪ್. ಈ ವೆಸ್ಟ್ ವಿಂಡ್ ಕಾಟೇಜ್ ಹತ್ರ ಒಂದು ಪುಟ್ಟ ಅಂಗಡಿ ಇದೆ. ಇಲ್ಲಿ ನಿಮಗೆ
ವಾಟರ್ ಬಾಟಲ್ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಈ ಥರದ್ದೆಲ್ಲ ಸಿಗುತ್ತೆ. ಸೊ ಏನೇ ಇದ್ದರೂ ನೀವು ಇಲ್ಲೇ ತೊಗೋಬೇಕು, ಯಾಕಂದರೆ ಮುಂದೆ ನಿಮಗೆ ಏನೂ ಸಿಗಲ್ಲ. ಇದು ಮಿಡ್ವೇ. ಇಲ್ಲಿ ಒಂದು ರೆಸಾರ್ಟ್ ಥರ ಇದೆ. ರೆಸಾರ್ಟ್ ಅಲ್ಲ, ಇದು ಒಂಥರ ಸ್ಟೇ. ವೆಸ್ಟ್ ವಿಂಡ್ ಕಾಟೇಜ್ ಅಂತ. ಸೊ ವೆಹಿಕಲ್ಸ್ ಇಲ್ಲಿ ತನಕ ಬರುತ್ತೆ. ಸೊ ಜೀಪ್ ಬಂದಿದೆ, ಬೈಕ್ಸ್ ಇದೆ. ಇಲ್ಲಿ ನೋಡಿದ್ರೆ ಪ್ರಾಬಲಿ ಇಲ್ಲಿ ಆರ್ಡ್ರ್ ಕೊಟ್ಟರೆ ಊಟ ತಿಂಡಿ ಎಲ್ಲ ಅರೇಂಜ್ ಮಾಡಿಕೊಡ್ತಾರೆ ಅನಿಸುತ್ತೆ. ಸೊ ಇಲ್ಲಿಂದ ಮುಂದೆ ವೆಹಿಕಲ್ಸ್ ಹೋಗೋದು ತುಂಬ ಕಷ್ಟ. ಪ್ರಾಬಲಿ ಐ ಥಿಂಕ್ ಇಲ್ಲ, ಯಾವುದೋ ಹೋಗಿದೆ ಇಲ್ಲಿ. ಯು ಕ್ಯಾನ್ ಸಿ ಯಾವುದೋ ಜೀಪ್ ಏನೋ ಹೋಗಿದೆ ಅನಿಸುತ್ತೆ. ಸೊ ಅಲ್ಲಿ ತನಕ ಬಿಟ್ಕೊಡ್ತಾರೆ. 500 ರೂಪೀಸ್ ವರ್ತ್. ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಟ್ರಕ್ ಸ್ಟಾರ್ಟ್. ನಡೆದು ಸಾಕಾಗೋಯ್ತು. ಚೆಕ್ ಪೋಸ್ಟ್ ಇಲ್ಲೇ ಬಂತು. ಇಲ್ಲಿ ಬಂದು ಪರ್ಮಿಷನ್ ತಗೊಂಡು ಮುಂದಕ್ಕೆ ಹೋಗಬೇಕು. ಸಪೋಸ್ ನೀವೇನಾದರೂ ಬೈಕ್ನಲ್ಲಿ ಬರೋದಾದರೆ, ರಿಸ್ಕ್ ತೊಗೊಳೋಕ್ಕೆ ರೆಡಿ ಇದ್ದರೆ, ಆಫ್ ರೋಡ್ ಬೈಕಿಂಗ್ ಮಾಡೋದಾದರೆ ಈ ಚೆಕ್ ಪೋಸ್ಟ್ ತನಕ ನೀವು ಬೈಕಲ್ಲಿ ಬರಬಹುದು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿನ ಎಂಟ್ರಿ ಟೈಮಿಂಗ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ. 2 ಗಂಟೆ ಮೇಲೆ ಎಂಟ್ರಿ ಇಲ್ಲ. ಸಮ್ಮರ್ನಲ್ಲಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಅಲೋ ಮಾಡಲ್ಲ. ಹಾಗೆ ನೀವು ಎಷ್ಟು ಗಂಟೆಗೆ ಎಂಟ್ರಿ ಕೊಡ್ತೀರಾ ಅಲ್ಲಿಂದ ರಿಟರ್ನ್ ಆಗೋದಕ್ಕೆ ನಿಮಗೆ 4 ಅವರ್ಸ್ ಟೈಮ್ ಇರುತ್ತೆ. ಚೆಕ್ ಪೋಸ್ಟಲ್ಲಿ ಒಬ್ಬರಿಗೆ 100 ರೂಪೀಸ್ ಥರ 3 ಜನಕ್ಕೆ 300 ರೂಪೀಸ್ ತೊಗೊಂಡ್ರು. ಜೊತೆಗೆ ನಿಮ್ಮ ಬ್ಯಾಗಲ್ಲಿರೋ ಪ್ಲಾಸ್ಟಿಕ್ಕು ಬಾಕ್ಸಸ್ಸು ಏನೇನಿದೆ ಅದರದ್ದೆಲ್ಲ ಕೌಂಟ್ ತೊಗೋತಾರೆ. ತುಂಬ ಒಳ್ಳೆಯದು. ಯಾಕಂದರೆ ತಿಂದು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಬಾಟಲ್ಸ್ ಎಲ್ಲ ಹಾಕಿದ್ರಲ್ಲ, ಆ ಥರ ಹಾಕಿ ಪ್ರಕೃತಿನ ಹಾಳು ಮಾಡೋ ಬದಲು ವಾಪಸ್ ತೊಗೊಂಡೋಗಿ ಡಸ್ಟ್ಬಿನಲ್ಲಿ ಡಿಸ್ಪೋಸ್ ಮಾಡೋ ಥರ ಬುದ್ಧಿ ಹೇಳ್ಕೊಡ್ಬೇಕು. ಸೊ ಇವಾಗ ಚೆಕ್ ಪೋಸ್ಟಲ್ಲಿ ಟೈಮ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ 2:30 ಒಳಗಡೆ ಬರಬೇಕು ಅಂತ ಬರ್ಕೊಟ್ಟಿದ್ದಾರೆ. ಸೊ ಅಷ್ಟರೊಳಗಡೆ ನಾವು ರೀಚ್ ಆಗಿ ವಾಪಸ್ ಬರಬೇಕು. ನಾವು ಊಟಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀವಿ. ಊಟ ಅಂತಂದರೆ ಅವಲಕ್ಕಿ, ನಮ್ಮ ಭಟ್ರು ಅವಲಕ್ಕಿ ಮಾಡಿದ್ರಲ್ಲ, ಅವಲಕ್ಕಿ ಬಾಕ್ಸ್ ಹಾಕ್ಕೊಂಡು ಬಂದಿದ್ದೀವಿ. ನೀರಿದೆ, ಸದ್ಯಕ್ಕೆ ಹತ್ತಾ ಇದ್ದೀವಿ. ಇಲ್ಲಿ ಒಂದೊಂದು ಸತಿ ಒಂದೊಂದು ಥರ ಮಜಾ ಇದೆ. ಏನಪ್ಪ ಅಂತಂದರೆ, ಫುಲ್ ಫಾಗ್ ಇರಬೇಕಾದ್ರೆ ಹತ್ತಕ್ಕೂ ಚೆನ್ನಾಗಿರುತ್ತೆ. ಯಾಕೆಂದರೆ ಫುಲ್ ಫಾಗ್ ಇರುತ್ತೆ, ಫಾಗ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹತ್ಬೋದು. ಬಟ್ ಫಾಗ್ ಇಲ್ಲದೇ ಇದ್ದರೆ ಏನು ಅಡ್ವಾಂಟೇಜ್ ಅಂದರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಸೊ ವ್ಯೂ ನೋಡ್ಬೋದು, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬೇಗ ಹೊರಟ್ರೆ ಅಂದರೆ ನೀವು ಈ ಚೆಕ್ ಪೋಸ್ಟ್ ಹತ್ರಕ್ಕೆ 8:30 9 ಗಂಟೆ ಅಷ್ಟೊತ್ತು ಬಂದರೆ ನೀವು ಎರಡನ್ನೂ ನೋಡ್ಬೋದು. ಏನೋ ಒಂದು ಫಾಗ್ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ 10 ಗಂಟೆ ಮೇಲೆ ಫಾಗೆಲ್ಲ ಹೋಗಿ ವ್ಯೂ ಕಾಣಿಸೋಕ್ಕೆ ಶುರು ಆಗುತ್ತೆ. ಸೊ ಯಾವ ಥರ ಬಂದರೂ ಅಡ್ವಾಂಟೇಜೇ. ಎಷ್ಟೋ ಜನ ಆಲ್ರೆಡಿ ಹತ್ತಾ ಇದ್ದಾರೆ. ನಾವು ಎಂಟ್ರಿ ಕೊಟ್ಟಿರೋದು 11 ಗಂಟೆಗೆ, ಅವರು ನಮ್ಮ ಟೈಮ್ ಬರ್ಕೊಟ್ಟಿರೋದು 2:30ಗೆ. 2:30 ಒಳಗಡೆ ನಾವು ತಲುಪ್ಕೋಬೇಕು. ವಾವ್, ವ್ಯೂ ಅಂತೂ ಅದ್ಭುತವಾಗಿದೆ. ನಮ್ಮ ಬ್ಯಾಂಕ್ ಮ್ಯಾನೇಜರು ಹತ್ತಾ ಇದ್ದಾರೆ. ಮುಂದೆ ನಮ್ಮ ಭಟ್ರು, ಯೋಗರಾಜ್ ಭಟ್ರಲ್ಲ, ನಮ್ಮ ಅಡುಗೆ ಭಟ್ರು. ಅಲ್ವಾ, ರಾತ್ರಿ ಟೊಮೆಟೊ ಬಾತ್ ಹೆಂಗಿತ್ತು? ನಾವು ಹೋಗ್ತಾ ಇರೋದು ಅಲ್ಲಿಗೆ.
ಮರಗಳ ಮಧ್ಯೆ ಹೋಗೋ ದಾರಿ ಅಂತೂ ಏಲಿಯನ್ ಪ್ಲ್ಯಾನೆಟ್ ಥರ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಟ್ರಿಕ್ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಎಲ್ಲದಕ್ಕಿಂತ ಡಿಫಿಕಲ್ಟ್ ಪಾರ್ಟ್ ಅಂದರೆ ಈ ಫೈನಲ್ ಪಾರ್ಟ್. ಇಲ್ಲಿ ಆಲ್ಮೋಸ್ಟ್ 45 ಡಿಗ್ರಿಯಷ್ಟು ಸ್ಟೀಪ್ ಇದೆ. ಸೊ ಹತ್ತಬೇಕಾದ್ರೆ ಇಲ್ಲಿ ತುಂಬ ಕಷ್ಟ ಆಗುತ್ತೆ, ಪ್ಲಸ್ ಸ್ವಲ್ಪ ನೆಲ ಕೂಡ ಜಾರುತ್ತೆ. ಟಾಪ್ ಮೋಸ್ಟ್ ಪಾಯಿಂಟ್. ಸೊ ಫೈನಲಿ ರೀಚ್ ತಡಿಯಣ್ಣ ಮೋಲ್. ಈಗ ಪೀಕಲ್ಲಿದ್ದೀನಿ. ಯು ಕ್ಯಾನ್ ಸಿ ದ ಡೀಪ್. ದಿಸ್ ಇಸ್ ದ ಹೈಯೆಸ್ಟ್ ಪಾಯಿಂಟ್. ಅಲ್ಲ ಆ್ಯಕ್ಚುಲಿ ದಟ್ ಈಸ್ ದ ಹೈಯೆಸ್ಟ್ ಪಾಯಿಂಟ್. ಇಲ್ಲಿ ವ್ಯೂ ಚೆನ್ನಾಗಿದೆ ಅಂತ ಬಂದಿದ್ದೀವಿ. ಸೊ ಯು ಕುಡ್ ಸಿ ಅ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್. ಆ್ಯಕ್ಚುಲಿ ಇಲ್ಲೆಲ್ಲ ಆನೆ ಮೂಮೆಂಟ್ ಇದೆಯಂತೆ. ಜಸ್ಟ್ ಆಸಮ್. ನೀವು ಅಲ್ಲಿ ನೋಡ್ಬೋದು, ಚಿಕ್ಕ ಚಿಕ್ಕ ಟ್ರಯಲ್ ಥರ ಕಾಣಿಸ್ತದೆಯಲ್ಲ, ಅದೆಲ್ಲ ಆನೆ ಓಡಾಡಿರೋವಂಥದ್ದು ಪಾತು. ಇಲ್ಲೂ ಕೂಡ ಕಾಣಿಸುತ್ತೆ ನೋಡಿರಿ, ಅದೆಲ್ಲ ಆನೆ ಓಡಾಡ್ತಾ ಇರುತ್ತಲ್ಲ. ಈ ಅದ್ಭುತವಾದ ವ್ಯೂನ ಎಷ್ಟು ಸಾರಿ ನೋಡಿದ್ರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತಾ ಇತ್ತು. ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ತಂದಿದ್ದ ಅವಲಕ್ಕಿನ ತಿಂದು ಒಂದಷ್ಟು ವಿಡಿಯೋಸು, ಫೋಟೋಸು, ಸೆಲ್ಫೀಸು ಎಲ್ಲ ತಗೊಂಡು ನಾವು ವಾಪಸ್ ಹೊರಟ್ವಿ. ಇದು ಆನೆ ಗಲೀಜು. ಅಂದರೆ ಇಂಥ ಜಾಗದಲ್ಲಿ ಆನೆ ಹೇಗೆ ಹತ್ತುತ್ತೆ ಅಂತ. ಯಪ್ಪ, ಸ್ಟೀಪ್ ಆಗಿ ನೋಡಿ, ಎಷ್ಟು ಸ್ಟೀಪ್ ಆಗಿದೆ. ನಿಮಗೆ ವಿಡಿಯೋ ಕಾಣಿಸ್ತಾ ಗೊತ್ತಿಲ್ಲ. ಮೇ ಬಿ ಅದು ಆನೆ ಎತ್ಕೊಂಡು ಹೋಗಿರೋ ಜಾಗ ಇರಬೇಕು. ಬೆಟ್ಟ ಹತ್ತಬೇಕಾದ್ರೆ ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಈ ಥರ ಬೆಟ್ಟ ಹತ್ತೋದು ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ನಾವು ಬೆಟ್ಟ ಹತ್ತಿದ ದಾರಿ ಹೇಗಿತ್ತು ಅಂತ. ಆ್ಯಕ್ಚುಲಿ ಹತ್ತೋದಕ್ಕೆ ನಾವು ತೊಗೊಂಡಿದ್ದು 2 ಗಂಟೆ, ಆದರೆ ಇಳಿಯೋಕ್ಕೆ ನಾವು ತೊಗೊಂಡಿದ್ದು 1 ಗಂಟೆ. ಸೊ 4 ಅವರ್ ಟೈಮ್ ಲಿಮಿಟ್ ಓಕೆ ಅನ್ನಿಸ್ತು. ಅಲ್ಲಿ ಹೋದಾಗ ಒಂದು ಇನ್ಫಾರ್ಮೇಷನ್ ಸಿಕ್ತು. ಅಂದರೆ ಒಂದು 2-3 ವರ್ಷದ ಹಿಂದೆ ಇಲ್ಲಿ ಕ್ಯಾಂಪಿಂಗ್ ಫೆಸಿಲಿಟಿ ಕೂಡ ಇತ್ತಂತೆ. ಅಂದರೆ ನೀವು ಬಂದು ಟೆಂಟ್ ಹಾಕ್ಕೊಂಡು ಸ್ಟೇ ಮಾಡಿದ್ದು ಹೋಗ್ಬೋದಾಗಿತ್ತಂತೆ. ಬಟ್ ಅದಾದಮೇಲೆ ನಿಮಗೆ ಗೊತ್ತಿದೆ, ಸ್ಟೇ ಅಂದ ತಕ್ಷಣ ಇವ್ರು ಗಲಾಟೆಗಳು ಮಾಡೋದು, ಬೆಂಕಿ ಹಾಕೋದು ಇದೆಲ್ಲ ಮಾಡ್ತಾರೆ ಅಂತ ಮೇ ಬಿ ಸ್ಟಾಪ್ ಮಾಡಿದ್ದಾರೆ ಅನಿಸುತ್ತೆ. ಆ್ಯಕ್ಚುಲಿ ದಟ್ಸ್ ಗುಡ್. ಇದು ತುಂಬಾ ಸೆಕ್ಯೂರ್ಡ್ ಆಗಿದೆ, ಚೆನ್ನಾಗಿದೆ. ಇಂಥ ಪ್ಲೇಸ್ ಹೀಗೆ ಇರಲಿ. ಪ್ಲಾಸ್ಟಿಕ್ನ ಜಾಸ್ತಿ ಅಲ್ಲ, ಪ್ಲಾಸ್ಟಿಕ್ನ ಬಿಸಾಕಲೇಬೇಡಿ. ಆ್ಯಂಡ್ ಕ್ಯಾಂಪಿಂಗ್ ಮಾಡ್ತಾಯಿದ್ದ ಜಾಗ ಯಾವುದು ಗೊತ್ತಾ ನೋಡಿ, ಈ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡ್ತಾಯಿದ್ರಂತೆ. ಸೊ ಇಲ್ಲಿ ಟೆಂಟ್ ಎಲ್ಲ ಹಾಕಿ ಕ್ಯಾಂಪಿಂಗ್ ಮಾಡ್ಕೋತಾಯಿದ್ರಂತೆ. ಈ ಪ್ರಕೃತಿ ತನ್ನ ಮಡಿಲಲ್ಲಿ ಈ ಥರದ ಎಷ್ಟೋ ವಿಸ್ಮಯಗಳನ್ನ ಇಟ್ಕೊಂಡಿದೆ. ಆ ವಿಸ್ಮಯಗಳನ್ನ ನಾವು ನೋಡ್ತಾ ಇರೋಣ, ಜೊತೆಗೆ ಅವುಗಳನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳೋಣ. ನಿಮ್ಮ ಲೈಫ್ನಲ್ಲೂ ತಡಿಯಂಡಮೋಲ್ ಟ್ರಕ್ ಒಂದು ಒಳ್ಳೆ ಜರ್ನಿ ಆಗುತ್ತೆ. ಸೊ ಟೈಮ್ ಮಾಡಿಕೊಂಡು
ಇಲ್ಲಿಗೆ ಬನ್ನಿ. ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಪ್ರಯಾಣದಲ್ಲಿ ಮತ್ತೆ ಸಿಗೋಣ. ತುಂಬ ಕಡಿಮೆ ಎಕ್ಸ್ಪ್ಲೋರ್ ಆಗಿರೋಂಥ ಜಾಗ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ.